ಗೌರವಾನ್ವಿತ ಡಾಕ್ಟರ್ ಎಚ್ ಡಿ ದೇವೇಗೌಡರ ಅಭಿನಂದನಾ ಸಮಿತಿಯವರು ಅವರ 93ನೇ ವರ್ಷದ ಬರ್ತ್ಡೇ ಪರವಾಗಿ ಅವರ ಬದುಕು ಮತ್ತು ಸಾಧನೆಯ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋದು ಹಾಗೂ ಅವರು ಗೀತಗಾಯನವನ್ನು ಏರ್ಪಡಿಸಿದ್ದಾರೆ. ಹಾಗೂ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿಯನ್ನು ನೀಡಲು ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. 22/6/1925 ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಬಾಬು ಜಗಜೀವನರಾವ್ ಭವನ, ವರ್ತುಲ ರಸ್ತೆ, ಸುಮ್ನಹಳ್ಳಿಯಲ್ಲಿ ಏರ್ಪಡಿಸಲಾಗಿದೆ. ಅವರ ಸಾಧನೆ, ಅವರ 72 ವರ್ಷದ ಸಾಮಾಜಿಕ ಜೀವನದಲ್ಲಿ ಕಳಂಕರಹಿತ ಆಡಳಿತ ನೀಡಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಯಾಗಿ, ಅವರು ಬಹಳ ನೀರಾವರಿಯ ಅಧಿಕಾರರಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡುವುದನ್ನು ಗಮನಿಸಿ ಅವರ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಅಭಿನಂದನಾ ಸಮಿತಿಯವರು ಅವರಿಗೆ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿಯನ್ನು ಕೊಡಬೇಕು ಎಂದು ತೀರ್ಮಾನ ಆಗಿದೆ. ಕಾರಣ ಇಷ್ಟೇ, ಸಾಮ್ರಾಟ್ ಶ್ರೀ ಪುರುಷ ವಂಶಸ್ಥರು ಪೂರ್ವಿಕರು ಉತ್ತರ ಇಂಡಿಯಾ ಮತ್ತು ದಕ್ಷಿಣ ಭಾರತದ ಆಳ್ವಿಕೆ ನಡೆಸಿದರು. ಅದೇ ಶ್ರೀ ಪುರುಷ ಅವರು 63 ವರ್ಷ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ದೇವೇಗೌಡರು ರಾಜಕೀಯ ಜೀವನದಲ್ಲಿ ಮೊದಲನೇ 22 ವರ್ಷಕ್ಕೆ ಶಾಸಕರಾಗಿ ಅನೇಕ ಕರ್ನಾಟಕದ ನೀರಾವರಿ ಕೆಲಸವನ್ನು ಮಾಡಿದ್ದಾರೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡಿದಂಥವರು. ಆದ್ದರಿಂದ ಈ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅವರಿಗೆ ಸಾಮ್ರಾಟ್ ಶ್ರೀ ಪುರುಷ ಪ್ರಶಸ್ತಿ ಜೊತೆಗೆ ಅವರ ಬದುಕು ಮತ್ತು ಸಾಧನೆಯ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಲಿದ್ದಾರೆ. ಮತ್ತು 93 ವರ್ಷ ಇವಾಗ ಅವರಿಗೆ ವಸಂತಗಳು ಪ್ರಾರಂಭವಾಗಿರೋದ್ರಿಂದ ಸಮಾಜ ಸೇವೆ, ಶಿಕ್ಷಣ, ರಾಜಕೀಯ, ಕಲೆ, ಜಾನಪದ ಸೇವೆಯನ್ನು ಮಾಡಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ 93 ಜನ ಪ್ರಶಸ್ತಿಯನ್ನು ಕೊಡಲು ತೀರ್ಮಾನ ಮಾಡಲಾಗಿದೆ.